WPL 2026 ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ 6 ವಿಕೆಟ್ಗಳಿಂದ ಸೋಲಿಸಿ ಎರಡನೇ ಬಾರಿಗೆ ಟ್ರೋಫಿಗೆ ಮುತ್ತಿಟ್ಟಿದೆ. ಸ್ಮೃತಿ ಮಂಧನ ಹಾಗೂ ಜಾರ್ಜಿಯಾ ಓಲ್ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಜಯಭೇರಿ ಬಾರಿಸಿತು. ಈ ಮೂಲಕ RCB ಮತ್ತೊಮ್ಮೆ ಚಾಂಪಿಯನ್ ಪಟ್ಟಕ್ಕೇರಿತು. ಜೆಮಿಮಾ ರೋಡ್ರಿಗಸ್ ನೇತೃತ್ವದ ಡೆಲ್ಲಿ ತಂಡಕ್ಕೆ ಇದು ಸತತ 4ನೇ ಫೈನಲ್ ಸೋಲಾಗಿದ್ದು, ಬೌಲಿಂಗ್ನಲ್ಲಿ ವೈಫಲ್ಯ ಕಂಡಿದ್ದರಿಂದ ಮತ್ತೊಮ್ಮೆ ಪ್ರಶಸ್ತಿಯಿಂದ ವಂಚಿತವಾಯಿತು. ಸ್ಮೃತಿ ಮತ್ತು ಓಲ್ ಜೋಡಿ 165 ರನ್ಗಳ ದಾಖಲೆಯ ಜೊತೆಯಾಟವಾಡುವ ಮೂಲಕ RCBಯ ಗೆಲುವನ್ನ ಸುಲಭಗೊಳಿಸಿತು. ಇನ್ನು 204 ರನ್ಗಳ ಗುರಿ ಬೆನ್ನಟ್ಟಿದ್ದ ಬೆಂಗಳೂರು ತಂಡಕ್ಕೆ ಆರಂಭದಲ್ಲಿ ಗ್ರೇಸ್ ಹ್ಯಾರಿಸ್ ವಿಕೆಟ್ ಕಳೆದುಕೊಂಡು ಹಿನ್ನಡೆಯಾಯಿತು. ಪವರ್ ಪ್ಲೇನಲ್ಲಿ ತಂಡ ಸ್ವಲ್ಪ ಸಂಕಷ್ಟದಲ್ಲಿದ್ದಂತೆ ಕಂಡರೂ ಸ್ಮೃತಿ ಮಂಧನ ಮತ್ತು ಜಾರ್ಜಿಯಾ ಓಲ್ ಕ್ರೀಸ್ಗೆ ಬಂದ ನಂತರ ಪಂದ್ಯದ ಚಿತ್ರಣವೇ ಬದಲಾಯಿತು. ಡೆಲ್ಲಿಯ ಯಾವುದೇ ತಂತ್ರಗಳು ಇವರ ಮುಂದೆ ಕೆಲಸವನ್ನ ಮಾಡಲಿಲ್ಲ. ಇನ್ನು ಜಾರ್ಜಿಯಾ ಓಲ್ 79 ರನ್ ಗಳಿಸಿ ಔಟ್ ಆದ್ರೆ ನಾಯಕಿ ಸ್ಮೃತಿ ಮಂಧನ 87 ರನ್ಗಳ ಅದ್ಭುತ ಇನ್ನಿಂಗ್ಸ್ ಅನ್ನ ಆಡಿದ್ರು. ಇನ್ನು ಅಂತ್ಯದಲ್ಲಿ ರಿಚಾ ಘೋಷ್ 6 ರನ್ ಗಳಿಸಿ ಔಟ್ ಆದಾಗ ಹೆನ್ರಿ ಡೆಲ್ಲಿಗೆ ಸ್ವಲ್ಪ ಆಸೆಯನ್ನ ಮೂಡಿಸಿದ್ರು. ಆದರೆ ನಡೀನ್ ಡಿ ಕ್ಲರ್ಕ್ ಮತ್ತು ರಾಧಾ ಯಾದವ್ ಸಂಯಮದ ಆಟವಾಡಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಗೆಲುವಿನ ರನ್ ಹರಿಯುತ್ತಿದ್ದಂತೆ RCB ಆಟಗಾರರು ಮೈದಾನಕ್ಕೆ ಧಾವಿಸಿ ಸಂಭ್ರಮವನ್ನ ಆಚರಿಸಿದ್ರು. ಇನ್ನೊಂದೆಡೆ ಸತತ 4ನೇ ಬಾರಿಯ ಫೈನಲ್ ಸೋತ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರು ತೀವ್ರ ನಿರಾಶೆಗೊಂಡರು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.